ಹಾಂ ಬಾಸ್, ಸ್ಪಾಟಲ್ಲೇ ಇದ್ದೀವಿ ಬಾಸ್. ಹಾಂ, ವರ್ಕ್ ನಡೀತಿದೆ. ಇನ್ನೊಂದು 30 ನಿಮಿಷ ಫಿನಿಶ್ ಆಗುತ್ತೆ ಬಾಸ್. ಡೋಂಟ್ ವರಿ ಬಾಸ್, ಈ ಸಲ ಯಾವುದೇ ಥರ ಫಾಲ್ಟ್ ಆಗ್ತಿರೋ ಥರ ನೋಡ್ಕೊತೀನಿ. ಓಕೆ ಬಾಸ್, ಶ್ಯೂರ್. ಎಲ್ಲಿದ್ಯಾ? ಹಾಂ ಅಕ್ಕ, ಇಲ್ಲಿ ತರುಣ್ ಮನೆ ಮೇಲೇನೆ ಇದ್ದೀವಿ. ಗ್ರೂಪ್ ಸ್ಟಡೀಸ್ ಮಾಡ್ತಾ ಇದ್ವಿ. ಹೌದಾ, ನಿಜಾನಾ? ಎಲ್ಲಿ ವಿಡಿಯೋ ಕಾಲ್ ಮಾಡ್ತೀನಿ, ತೋರ್ಸು ನೀವು ಓದ್ತಿರೋದನ್ನ. ಹಾಂ ಅಕ್ಕ, ಮಾಡು. ಲೋ ಸಾಗರ್, ಲೋ ಏನ್ರೋ ಇದೆಲ್ಲ? ಅಕ್ಕ ವಿಡಿಯೋ ಕಾಲ್ ಮಾಡ್ತಿದ್ದಾರೆ, ಕ್ಲೀನ್ ಮಾಡ್ರು. ಕ್ಲೀನ್ ಅಂತೆ ಮಾಡೋ. ಲೋ ನೀನೇ ಮಾಡಲೋ. ಪ್ಲ್ಯಾನ್ ನಂದ ನಿಂದ ಮಾಡೋ. ಯಾರೋ ಒಬ್ರು ಮಾಡ್ರಲ್ಲೋ. ಹಾಯ್ ಅಕ್ಕ, ನಿಲ್ ತೋರಿಸ್ತೀನಿ. ಬಂದ ನೋಡೋ. ತಂದೇನೋ? ಉಯ್, ಯಾವುದೋ ಇದು ಬ್ರ್ಯಾಂಡು, ರಾಂಗ್ ನಂಬರು. ಕುಡಿದ್ ನೋಡು, ಒಂದೊಂದು ಪೆಗ್ಗಿಗೆ ಒಂದೊಂದು ಚಾಪ್ಟರ್ ಆಗ್ತಿದ್ರೆ ಅಕ್ಷರಗಳು ನೀನೇ ತಲೆಯಿಂದ ಆಚೆ ಹೋಗಂದ್ರು ಹೋಗಲ್ಲ. ಅದನ್ ಬಿಡು, ಎಲ್ಲಿಂದ ತಂದೆ ಹೇಳಿದನ? ಕಿರಣ್ ಗೋವಾಗೆ ಹೋಗಿದ್ನಲ್ಲೋ, ಬರ್ತಾ ತಂದ. ಲೋ ತರುಣ, ಏನೋ ಇದೆಲ್ಲ? ಸುಮ್ಮನಿರೋ, ಹೊಟ್ಟೆಗೆ ಎಣ್ಣೆ ಹೋದ್ರೇನೆ ತಲೆಗೆ ಚಾಪ್ಟರ್ ಹೋಗೋದು. ಲೋ ದತ್ತ, ಓದಾಯ್ತೆ. ಏ ಇಲ್ಲ ಕಣೋ, ಯಾಕೋ? ನಿಂದಾದ್ರೆ ನಂಗೂ ಸ್ವಲ್ಪ ಹೇಳ್ಕೊಡಪ್ಪ. ಆ ಅವಾಗೇನೋ ಹೇಳ್ತಿದ್ರಿ, ಒಂದೊಂದು ಪೆಗ್ಗೆ ಒಂದೊಂದು ಚಾಪ್ಟರ್ ಅಂತ. ಯಾಕೋ ಕಾಲ್ ಕಟ್ ಮಾಡಿದೆ? ನಮ್ಮಪ್ಪ ಕಣೋ, ಬೆಳಗ್ಗೆಯಿಂದ 1,000 ಸಲ ಕಾಲ್ ಮಾಡ್ತಾರೆ, ಓದ್ಕೋ ಓದ್ಕೋ ಅಂತ. ಅವ್ನು ಕಿರಣ್ ಹೊತ್ತು ಪಾಸ್ ಆಗ್ಬಿಟ್ಟ, ಇನ್ನು ನಾನು ಪಾಸ್ ಆಗಿಲ್ಲ ಅಂದರೆ ಮನೇಲಿ ಇರಂಗಿಲ್ಲ, ಓಡೋಗ್ಬಿಡ್ಬೇಕಷ್ಟೇ. ನಿಮ್ಮಣ್ಣ ಅವನೆಂಗೋ ಪಾಸ್ ಆದ? ಕುಡ್ಕೊಂಡು ನಮ್ಮ ಜೊತೆ ಓಡಾಡ್ತಾ ಇದ್ನಲ್ಲೋ. ಅವ್ನು ಬಿಡ, ಕ್ವೆಶ್ಚನ್ ಪೇಪರ್ ಡೀಲ್ ಮಾಡಿ ಪಾಸ್ ಆದ. ಯಾಕ್ರೋ? ಹಲೋ, ಹೇಳೋ. ಹಲೋ ಕಿರಣ್, ಲಾಸ್ಟ್ ಇಯರ್ ಕ್ವೆಶ್ಚನ್ ಪೇಪರ್ ಡೀಲ್ ಮಾಡ್ತಿದ್ದಲ್ಲ, ಯಾರ ಹತ್ರ ಮಾಡ್ತಿದ್ದು? ಯಾಕೋ? ಅರ್ಜೆಂಟ್ ಬೇಕಿತ್ತು, ಹೇಳಪ್ಪ. ಯಾರಿಗೆ? ನಂಗೆ ಹೇಳಲ್ಲ. ನಮ್ಮ ಕಾಲೇಜ್ HOD ಇಲ್ವಾ, ಅವನ ಹತ್ರ ಡೀಲ್ ಮಾಡಿಸಿದ್ದು. ಹೆಂಗೆ? ಕರೆಕ್ಟ್ 11 ಗಂಟೆಗೆ ಕಾಲೇಜ್ 7 ಬೇಕ್ರಿ ಹತ್ರ ಹೋಗು, ಟೀ ಕುಡಿಯೋಕ್ಕೆ ಅಂತ HOD ಬರ್ತಾನೆ. ಯಾರಿಲ್ಲಾಗಿ ಟೈಮ್ ನೋಡಿ ಹೋಗಿ ಮಾತಾಡ್ತೀವಿ, ಮಿಕ್ಕಿದೇನಂತ ಅವನೇ ಹೇಳ್ಕೊಡ್ತಾನೆ ನಿಮಗೆ. ಲೋ HOD ಹತ್ರನಾ? ಬೇಡ ಕಣೋ, ರಿಸ್ಕ್ ಅನ್ಸುತ್ತೆ. ನಿಂಗೇನಪ್ಪ, ನೀ ಎಲ್ಲ ಓದ್ಕೊಂಡಿದ್ಯಾ, ನಾವೇನು ಮಾಡಬೇಕು? ಏನಾದರೂ ಮಾಡ್ಕೊಳ್ಳಿ, ನನ್ನ ಮಾತ್ರ ಹೇಳ್ಕೊಳ್ಬೇಡಿ. ನೀನೇ ಅಲ್ವಾ ಮಾತಾಡಬೇಕು, ನಾವೆಲ್ಲ ಎಣ್ಣೆ ಹೊಡೆದು ಬಿಡ್ತೀವಿ. ನಾನಾ? ಹೋಗಲೋ. ಲೋ ಪ್ಲೀಸೋ ದತ್ತ. ಹೋಗಲೋ, ನನ್ಗಾಗಲ್ಲಪ್ಪ. ನಿನ್ಗೋಸ್ಕರ ನಾವ್ ಎಷ್ಟೊಂದು ಮಾಡಿದೀವಿ, ನಮಗೋಸ್ಕರ ನೀನ್ ಇಷ್ಟು ಮಾಡಲ್ವಾ? ಇಲ್ಲ 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 ಇಲ್ಲ, ಹೋಗಲೋ, ನಾನ್ ಮಾಡಲ್ಲ. ಲೋ, ನನ್ನ ಸಿಚುವೇಶನ್ ಅರ್ಥ ಮಾಡ್ಕೊಳ್ರು. ನನ್ಗೇನಾದ್ರೂ ಆದ್ರೆ ನಿಂಗೇನೋ ಆಗತ್ತೆ ದತ್ತ. ನಾವಿಲ್ವೇನೋ ದತ್ತ. ಲೋ ಪ್ಲೀಸೋ ದತ್ತ. ಬಂದ ಹೋಗು. ನಾನು ಹೋಗಲ್ಲ. ಎಲ್ಲದಕ್ಕೂ ನನ್ ತಗ್ಲಾಗ್ತಿರಲ್ಲ. ಸರಿ ಸರಿ. ಹೋಗು. ಕೇಳೋ. ಓ ದತ್ತ, ಗುಡ್ ಮಾರ್ನಿಂಗ್ ಸರ್.
ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್. ಏನಿಲ್ಲಿ ಆರಾಮಿದ್ಯೇನೋ? ಆರಾಮಿದ್ದೀನಿ ಸರ್, ನೀವು? ಆರಾಮಿದ್ದೀನಪ್ಪ. ಮತ್ತೆ ಇವತ್ತು ಕಾಲೇಜ್ ರಜಾ ಅಲ್ವಾ? ಇಲ್ಲೇನು ಮಾಡ್ತಾ ಇದೆಯಾ? ಎಕ್ಸಾಮ್ಗೆ ಓದ್ಕೊಳ್ಳೋದಲ್ವಾ? ಸರ್ ಅದು ಓದಿ ಆಗಿದೆ ಸರ್. ಅದು ಏನು ಬಂದಿದ್ದು ಸರಿಯಾಗಿ ಹೇಳು. ಸರ್ ಅದು ಏನು ಅದು ಸರಿಯಾಗಿ ಹೇಳು. ಏನದು? ಕ್ವಶನ್ ಪೇಪರ್ ಬೇಕಿತ್ತು. ಆ? ಅದು ಕ್ವಶನ್ ಪೇಪರ್. ಕ್ವೆಶನ್ ಪೇಪರಾ? ಅಮ್ಮ ಸರ್ 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 ದತ್ತ? ಏ ದತ್ತ, ಸರ್ ಏ ದತ್ತ, ಏನಾಯ್ತು? ಇವನ್ ಯಾರು ಸರ್? ನಂದೇನು ತಪ್ಪಿಲ್ಲ ಸರ್, ನಂದೇನು ತಪ್ಪಿಲ್ಲ ಸರ್. ಅದು ಕ್ವಶನ್ ಪೇಪರ್ ಕಿರಣ್ ತಮ್ಮ ತರುಣ್ ಇದ್ದಾನಲ್ಲ ಸರ್. ಯಾರು? ಸರ್ ಅಲ್ಲಿದ್ದಾನೆ ನೋಡಿ ಸರ್. ಎಲ್ಲೋ? ಅಲ್ಲಿ ಸರ್, ಬೈಕ್ ಕೆಳಗಡೆ. ಓ ಅವರಾ? ಅದು ಕ್ವಶನ್ ಪೇಪರ್ ಬೇಕಿತ್ತಂತೆ ಸರ್ ಅವ್ರು ನಾಳೆ ಎಕ್ಸಾಮ್ಗೆ. ಅದಕ್ಕೆ ಅವ್ರು ನನ್ನ ಕಳಿಸಿದ್ರು ಸರ್. ನೋಡು, ಒಂದು ಕೆಲಸ ಮಾಡು, 20,000 ರೂಪಾಯಿ ಅರೇಂಜ್ ಮಾಡಿ ಹಾಂ. ನನ್ನ ನಂಬರಿಗೆ ಕಳಿಸು, ನಾನು ಹಾಂ. ಕಳಿಸ್ಕೊಡ್ತೀನಿ. ಸರ್ ನಂಬರ್ ಸರ್? ತಗೋ, 99. ಬರ್ತೀನಿ ಸರ್. ಹೋಗ್ಬಾ. ಓಯ್, ನಿಮ್ಮ ಅಣ್ಣಂಗೆ ಕರಿಯೋ. ಯಾರು? ತರುಣ್ ಅಂತ ಹೇಳು. ಅಣ್ಣ ಅಣ್ಣ ಏನಪ್ಪು? ಅಣ್ಣ ಯಾರೋ ಬಂದವ್ರೆ. ಯಾರು? ತರುಣ್ ಅಂತೆ. ಬರ ಕೇಳು. ಹಾ ಸರಿ. HOD ನಿಂಗೂ ಒಪ್ಪಿಸ್ಬಿಟ್ಟೆ. ಅಮೌಂಟ್ ಹೆಂಗೆ ಅಡ್ಜಸ್ಟ್ ಮಾಡ್ತೀರಾ? ಅದಕ್ಕೂ ಒಂದು ದಾರಿ ಮಾಡಿದ್ದೀನಿ. ದತ್ತ, ನಿಮ್ಮ ಬಾಡಿಗೆ ದುಡ್ಡು ಲೋ, ಇನ್ನೆರಡು ದಿನದಲ್ಲಿ ಬಾಡಿಗೆ ಕಟ್ಟಬೇಕು. ಅಪ್ಪ ಅದಕ್ಕೆಂತ ಹಾಕಿರೋದು? ಇನ್ನೂ 2 ದಿನ ಇದೆ ತಾನೇ. ನಾಳೆ ಬೆಳಗ್ಗೆ ಎಷ್ಟೊತ್ತಿಗೆ ಕೊಟ್ಬಿಡ್ತೀವಿ, ಕೊಡು. ನಾನು ಕೊಡಲ್ಲ ಮಚ್ಚ. ಏನೋ ದತ್ತ, ಕೊಡೋಲೋ. ಆಗಲ್ವೋ? ಏನು ಹಿಂಗಂತ್ಯಾ? ನಿಂಗೋಸ್ಕರ ನಾವು ಎಷ್ಟು ಮಾಡಿದ್ದೀವಿ, ನಮಗೋಸ್ಕರ ನೀನು ಇಷ್ಟು ಮಾಡಲ್ವಾ? ಲೋ, ಏನ್ರೋ ನಿಮ್ದು? ನಾಳೆ ನಂಗೇನಾದರೂ ಆದರೆ ಯಾರೋ ಇದ್ದಾರೆ? ನಿನಗೇನೋ ಆಗತ್ತೆ ದತ್ತ. ನಾವಿಲ್ವೇನೋ ದತ್ತ? ಪ್ಲೀಸೋ ದತ್ತ. ಏನೋ ಕೇಳ್ತವ್ರು, ಕೊಡೋದತ್ತ. ಲೋ, ಅಮೌಂಟ್ ಕಳಿಸಿದ್ದೀನಿ. ಇನ್ನೊಂದು 5 ನಿಮಿಷದಲ್ಲಿ ಫೋನ್ ಮಾಡಿ ನಂಬರ್ ಹೇಳ್ತಾರಂತೆ. ಸರಿ, ನಿದ್ದೆ ಬರ್ತಾ ಇದೆ, ನಾನು ಒಂದು 5 ನಿಮಿಷ ಮಲ್ಕೋತೀನಿ. ಅವ್ರು ಫೋನ್ ಮಾಡಿದ್ದೆ ಎಪ್ಸು. ಲೋ ಸಾಗರ್, ಬಾಗಿಲು ತೆಗಿಯೋ. ಹಲೋ, ಹಾಂ ಸರ್. ನಂಬರಾ? 1 ನಿಮಿಷ ಸರ್. ಲೋ ಎದ್ದೇಳೋ, ನಂಬರ್ ಬರೆಯೋ. ಲೋ ನಂಬರ್ ನೋಟ್ ಮಾಡ್ಕೊಳ್ಳೋ. ಹೇಳಿ ಸರ್. 93 67 67 61 61 93. 90. ಓಕೆ ಸರ್. ಥ್ಯಾಂಕ್ ಯು ಸರ್. ಹಲೋ, ಯಾರು? ಸರ್ ಅದು ಅಮೌಂಟ್ ಪೇ ಆಗಿತ್ತು, ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಅದಕ್ಕೆ ಕಲೆಕ್ಟ್ ಮಾಡ್ಕೊಂಡು ಹೋಗೋಣ ಅಂತ ಕಾಲ್ ಮಾಡಿದ್ವಿ ಸರ್. ಓ, ನೀವಾ? ಸಂಜೆ ತಾನೇ ಹೇಳಿದ್ದು. ಇವಾಗ ಯಾಕೆ ಫೋನ್ ಮಾಡಿದ್ದೀರಾ? ಸರ್, ಇವಾಗ ಕೊಡೋಕ್ಕಾಗಲ್ವಾ? ಏನು ವಿಷಯ? ಏನಕ್ಕೆ? ಸರ್, ಸಂಜೆ ಅಂದರೆ ತುಂಬ ಲೇಟ್ ಆಗಿಬಿಡುತ್ತೆ ಸರ್. ಈಗಲೇ ಕೊಟ್ಟಿದ್ರೆ ಸ್ವಲ್ಪ ಹೆಲ್ಪ್ ಆಗ್ತಿತ್ತು. ಸರಿ, ಆಯಿತು, 1 ನಿಮಿಷ ಮಾಡ್ತೀನಿ. ಸರಿ ಸರ್.
ಪಾರ್ಟಿಯವ್ರು ಫೋನ್ ಮಾಡಿದ್ರು, ಅರ್ಜೆಂಟಾಗಿ ಬೇಕಿತ್ತಂತೆ. ಕಾಲ್ ಮಾಡೋರಿಗೆ. ಹಲೋ ಹಲೋ, ಹೇಳಿ. ಅದೇ ಸರ್ ಬಂದು ಕಲೆಕ್ಟ್ ಮಾಡೋಣ ಅಂತ ಫೋನ್ ಮಾಡಿದೆ. ಓಕೆ, ಇದೇ ನಂಬರ್ ಲೊಕೇಶನ್ ಕಳಿಸ್ತೀನಿ, ಬಂದು ಕಲೆಕ್ಟ್ ಮಾಡ್ಕೊಳ್ಳಿ. ಹಾಂ ಸರಿ ಸರ್, ಓಕೆ. ಅವ್ರೇನ್ಸು ಚೆಕ್ ಮಾಡು. ಕಾಲ್ ಮಾಡು. ಅವರೇ ಇರಬೇಕಲ್ಲ ನೋಡು. ಹಲೋ, ಹಲೋ ಬ್ರೋ, ನೀವು ಹೇಳಿದ ಲೊಕೇಶನಲ್ಲೇ ಇದ್ದೀನಿ. ಮಾಸ್ಕ್ ಹಾಕಿರೋದು ಅವರೇನ ಕೇಳು. ಮಾಸ್ಕ್ ಹಾಕೊಂಡಿರೋದು ನೀವೇನು? ಹಾಂ ಹೌದು ಬ್ರೋ. ನಿಮ್ಮ ಹಿಂದೆ ಒಂದು ಕಂಬ ಇದೆ, ಅದು ಕೆಳಗಡೆ ಇರೋ ಕಲ್ಲು ಕೆಳಗಡೆ ಇಕ್ಕಿದೆ. ಕಲ್ಲ? ಹಾಂ ಹಾಂ, ಅಲ್ಲಿ. ಏನು ಅದು? ಏನು ಕಾರ್ ರೈಡರ್ ಕೊಟ್ಟವ್ರೆ? ಇರೋರು ವಾಪಸ್ ಬರ್ತಾರೆ. ದತ್ತ ಕಾಲ್ ಮಾಡ್ತಾನೆ. ಹೇಳ. ಇದು HOD ಕಾಲ್ ಮಾಡಿದ್ದ. ಅದೇ ಅಮೌಂಟ್ ವಾಪಸ್ ಹಾಕಿದ್ರು, ಅವರಿಗೆ ಕ್ವಶನ್ ಪೇಪರ್ ಎಲ್ಲೂ ಸಿಕ್ತಿಲ್ಲ ಅಂತೆ. ಹೌದಾ? ಅದೇ ನಾವು ಇಲ್ಲಿ ಬಂದ್ವಿ. ಇಲ್ಲಿ ನೋಡಿದ್ರೆ ಯಾವುದೋ ಪೆನ್ ಡ್ರೈವ್ ಕೊಟ್ಟು ಸೀದಾ ಹೋಗ್ಬಿಟ್ಟವ್ರು ಅವರು. ಅದೇ ಯೋಚನೆ ಮಾಡ್ತಾ ಇಲ್ಲೇ ಇದ್ವಿ. ಸರಿ, ಹಾಗಾದ್ರೆ ಈಗ ಏನು ಮಾಡೋದು? ಒಂದು ಕೆಲಸ ಮಾಡಿ, ಸೀದಾ ಮನೆಗೆ ಹೋಗಿ ಲ್ಯಾಪ್ಟಾಪ್ ಇದೆ ಅಲ್ವಾ, ಎತ್ಕೊಂಡು ನಮ್ಮ ಮನೆಗೆ ಬಂದ್ಬಿಡಿ. ಲ್ಯಾಪ್ಟಾಪಾ? ಸರಿ ಸರಿ. ಹಾಂ ಸರಿ. ನನ್ನ ಇಲ್ಲೇ ಮನೆ ಹತ್ರ ಹಾಕೋ, ಆಮೇಲೆ ಬರ್ತೀನಿ. ಏನ್ ಮಾಮ್, ಎಣ್ಣೆ ಇಳಿಯಕ್ಕಿಂತ ಮುಂಚೆನೆ ವರ್ಕೌಟ್ ನೋಡಪ್ಪ ಮಾಡ್ತಾ ಇದೆಯಾ? ಇಲ್ಲಿ. ಮೈಕೆಲ್ಲ ನೋವ್ತಿತ್ತು ಕಣ, ಅದಕ್ಕೆ ಸುಮ್ಮನೆ ಮಾಡಿದೆ. ತಂದೆನಾ? ಏನ್ ಮಾಮ್, ಇವನು ರಾಂಗ್ ನಂಬರ್ ಕೊಡ್ತೀವಿ, ರಾಂಗ್ ನಂಬರ್ ಡಯಲ್ ಮಾಡೋ ವಿಷಯ ಗೊತ್ತಾಯ್ತಾ? ಇವನೇನು ಹೇಳ್ಬೇಡ ಅಂದರೂ ಅದನ್ನೇ ಹೇಳ್ತಾನಲ್ಲೋ. ಮಚ್ಚ 9 ನಂಬರ್ ಕರೆಕ್ಟಾಗಿ ಹಾಕಿದ್ದೀನಿ, ಒಂದೇ ಒಂದು ನಂಬರ್ ಮಾತ್ರ ತಪ್ಪಾಯ್ತು ಮಚ್ಚ. ಅದೇ ಅನ್ಕೊಂಡೆ, ನಾ ಅಲ್ಲೇ ಹೇಳ್ದೆ ನನಗೆ ಏನೋ ಫಾಲ್ಟ್ ಆಗಿದೆ ಅಂತ. ಈ ನನ್ನ ಮಗ ಮಾಡಿರೋ ಮಿಸ್ಟೇಕ್ ಇದು. ಸರಿ ಬಿಡೋ ಮಚ್ಚ, ಅದ್ರಲ್ಲಿ ಏನಿದೆ ಹಾಕ್ ನೋಡೋ. ಯಾವ ಫೋಟೋಲ್ ಇದೆ ಬ್ರೋ ಇದು? ಏಯ್, ಓಪನ್ ಮಾಡೋ ಇದನ್ನ. ಏನೋ ಇದು ಅರ್ಥನೇ ಓಪನ್ ಆಯ್ತು ನೋಡೋ. ಈ ಫೋಲ್ಡರ್ ಓಪನ್ ಮಾಡು. ಏನೋ ಇದು? 3 feet ಅಂಡರ್ ದ ಗ್ರೌಂಡಾ? ಪಕ್ಕ ಯಾವ್ದೋ ರಾಂಗ್ ಪರ್ಸನ್ನ ಕ್ಯಾಚ್ ಮಾಡಿದೀರಾ ಮಚ್ಚಿ? ಓಪನ್ ಮಾಡು. ಏನೋ ಇದು, ಏನೇನೋ ಲೊಕೇಶನ್ ತೋರಿಸ್ತಿದೆ. ಲೊಕೇಶನ್? ಪಕ್ಕ ಕ್ಯಾಶೇ ಮಾಮ್. ಕ್ಯಾಶಾ? ಏಯ್, ಗೋಲ್ಡ್ ಇರ್ಬೋದು. ಡೆಡ್ ಬಾಡಿನ ಇರ್ಬೋದು, ಸುಮ್ಮನಿರ. ಲೋ, ಯಾಕೋ? ಏನ್ ಮಾಡೋದು ಈಗ? ಮಾಮ್ ಯಾವ್ದಕ್ಕೂ ಒಂದ್ಸಲಿ ನೋಡೋಣ ಮಾಮ್, ಕ್ಯಾಶ್ ಇತ್ತು ಅಂದ್ರೆ ಎತ್ಕೊಂಬಂದ್ಬಿಡೋಣ ಮಾಮ್. ಟ್ರ್ಯಾಪ್ ಗೀಪ್ ಆಗಿದ್ರೆ? ಟ್ರ್ಯಾಪಾ? ನಮ್ಮನ್ನು ಯಾರೋ ಟ್ರ್ಯಾಪ್ ಮಾಡ್ತಾರೆ. ಮಾಮ್ ಮಾಸ್ಕ್ ಹಾಕಿದ್ದೆ ತಾನೆ? ಮತ್ತೇನಿಗೆ ಟೆನ್ಷನ್ನು? ಹೋಗೋಣ ಬಿಡಿ. ಅಷ್ಟೇ. ಲೋ, ನಾವು 5 ಜನ ಹೋಗೋದು ರಿಸ್ಕ್ ಅಲ್ವಾ? ಸರಿ, ಹಂಗಿದ್ರೆ ಏರಿಯಾ ಬ್ಯಾಚಿಗೆ ಫೋನ್ ಮಾಡೋಣ, ಅವರೊಂದು 10 ಜನ ಬರ್ತಾರೆ, ಆರಾಮಾಗಿ ಹೋಗೋಣ, ನೋಡ್ಕೊಂಬರೋಣ. ಏನಂತೀಯ? ಸರಿ, ಮತ್ತೆ ಬನ್ನಿ ಹೊರಡೋಣ. ಬನ್ನಿ ಹೋಗೋಣ. ಈಗಲೇ ಬೇಡ ಇರೋ.
ಒಂದು 3 ಗಂಟೆ ಹಂಗೆ ಎಲ್ಲರಿಗೂ ಫೀಲ್ಡ್ ಹತ್ರ ಬಂದ್ಬಿಡೋ ಕೇಳು. ಅಲ್ಲಿಂದ ಒಟ್ಟಿಗೆ ಕಾರಲ್ಲಿ ಹೋಗ್ಬಿಡೋಣ. ಗೊತ್ತಾ, ಸರಿಗೆ 3 ಗಂಟೆಗೆ ಲ್ಯಾಪ್ಟಾಪ್ ಎತ್ಕೊಂಡು ಫೀಲ್ಡ್ ಹತ್ರ ಬಂದ್ಬಿಡಪ್ಪ. ಎಲ್ಲಿ ಇಲ್ಲೇನಾ? ನೀನು ಸ್ವಲ್ಪ ಮುಂದೆ ಕಾಣೋ. ಕಾರ್ನ ಇಲ್ಲೇ ಹಾಕಿ ನಡ್ಕೊಂಡು ಹೋಗ್ಬಿಡೋಣ, ನಡೀರಿ. ಎಲ್ಲಿ ಇವರು ಬೈಕ್ ಬಾಯ್ಸು? ಬರ್ತಾರೆ, ಇಲ್ಲೇ ಇದ್ದಾರೆ. ಮಾಮ್, ಇದಾ ಸ್ಪಾಟು? ಇನ್ನೊಂದು ಸ್ವಲ್ಪ ಮುಂದೆ. ಏನು ಮಾಮ್, ಜಾಗ ಹಿಂಗಿದೆ. ಏನು ಮಾಡೋಕ್ಕಾಗಲ್ಲಪ್ಪ. ಏಯ್, ಡೋರ್ ಹಾಕಲೇ. ಎಲ್ಲಪ್ಪ ಹೀಗೆ ಮುಂದೆ ಎಲ್ಲಿದ್ಯೋ ಲೊಕೇಶನ್? ಮಾಮ್, ಹಿಂಗೆ ಮುಂದೆ ಅಂತ ಈ ಸೈಡು. ಎಲ್ಲಪ್ಪ ಇದು? ಇಲ್ಲೇ ಎಲ್ಲೋ ತೋರಿಸ್ತಿದೆ ಕಣೋ. ಇಲ್ಲೇ ಎಲ್ಲ ಅಂತ ಕಂಡ್ರು. ಏನ್ ಮಾಮ್ ಎಲ್ಲ ಇದು? ಕಡೆ ಹುಡುಕ್ರಿ ಇಲ್ಲಿ. Side place ಮಚ್ಚಾ, ನೀನ್ ಆ ಕಡೆ ಹೋಗೋ. ಎಲ್ಲಪ್ಪ ಇಟ್ಟಿದ್ದಾರೆ, ನಾವು ಈ ಕಡೆ ಹುಡುಕ್ತೀವಿ. ಅಯ್ಯ, ಏನು? ಆ ಸೈಡೆ ಎಲ್ಲ ಕಡೆ. ಅಲ್ಲೋ ಅಲ್ಲೇ ಎಲ್ಲಾರು ಇರ್ಬೇಕು ನೋಡು. ಈ ಪೊದೆಲಿ ಎಲ್ಲಪ್ಪ ಹುಡ್ಕೋದು. ಓಯ್, ನೋಡ್ರೋ ಇಲ್ಲಿ. ಲೋ ಮಚ್ಚಾ, ಇಲ್ಲೇ ಇದೆಯೋ? ಓ ಇದೆ ಇಲ್ಲೇ ಏನ್ರೋ ಇದೆ, ಇದು? ಪಕ್ಕಾ ಇದೆ. ಏನೋ ಕ್ಯಾಚ್ ಇದೆ ಬಾಬ್. ಏನೋ ಕ್ಯಾಚ್ ಇದೆ ಮಾಮ್. ಸಂಖ್ಯೆ ಅಲ್ರ? ಕಾರಲ್ಲಿ. ಹೇಳಿಲ್ವಾ ನಾನು? ಸಂಖ್ಯೆ ತರ್ಸೋ. ಹೋಗಿ ಸಂಖ್ಯೆ ತೊಗೊಂಬಂದ್ಬಿಡು. ಇರೋ ಐ, ಈ ಲ್ಯಾಪ್ಟಾಪ್ ಎತ್ಕೊಂಡು ಹೋಗ್ಬಿಡು. ಹಂಗೆ ಇಟ್ಬಿಟ್ಟು ಸಂಖ್ಯೆ ತೊಗೊಂಬಂದ್ಬಿಡು. ಇಟ್ಕೊಳ್ಳೋ, 1 ನಿಮಿಷ ಬಂದೆ. ತೊಗೊಳಗೆ. ಏಯ್, ಏನೋ ಯಾರೊಬ್ರು ಆಗಿರೋ ಅದ್ರಲ್ಲಿ ಏನಲ್ಲೇ? ಒಬ್ಬೊಬ್ರಾಗೆಲ್ಲ ಆಗಿರೋ. ಆಗಿರೋ ಬೇಗ. ತಗೋ ಅಗಿ. ನೀನೇ ಆಗಿ. ಎಲ್ಲರೂ ಆಗೈತಿ 1 by 1 ಆಗ್ಯಾನಿಲ್ಲೇ. ಮಾಮ್, ತರುಣ್, ಬಾರೋ. ಡೆಡ್ ಬಾಡಿ ಪಕ್ಕ. ಡೆಡ್ ಬಾಡಿ? ಬ್ಯಾಗಲ್ಲಿ ಯಾರು ಡೆಡ್ ಬಾಡಿ ಇಡ್ತಾರೆ ಮಾಮ್? ತೆಗೆದು ನೋಡೋಣ. ಸರಿ, ನೀನೇ ತೆಗಿಯಪ್ಪ. ಮಾಮ್, ಕೈ ಹಾಕು. ಯವ್ವ. ಲೋ, ಇದ್ಯಾಕೋ ಮೈದಾ ಹಿಟ್ಟನ್ನ ಬ್ಯಾಗಲ್ಲಿ ಹಾಕ್ಬಿಟ್ಟು ಮಣ್ಣಲ್ಲಿ ಹೂತಾಕಿದ್ದಾರೆ? ತಿನ್ನೋ ಮೈದಾ ಅಲ್ಲ ಬ್ರೋ, ಎಳಿಯೋ ಮೈದಾ. ಡ್ರಗ್ಸ್ ಬಗ್ಗೆ ಕೇಳಿದ್ದೀನಿ, ಹೊಡೆದ್ರೆ ಏನಾಗ್ಬೋದು? ಡ್ರಗ್ಸಾ? ಕುತ್ಕೋ ಗುರು, ಮಾತಾಡೋದ? ಕುತ್ಕೋ ಕೇಳದ. ಇದನ್ನ ನೀನು ಹೊಡೆದ್ರೆ ನಿನಗೆ ನೀನು ಯಾರತ್ತ ಗೊತ್ತಾಗಕ್ಕೆ 24 ಗಂಟೆ ಬೇಕಾಗತ್ತೆ. ಕಾಸು ಸಿಗುತ್ತೆ ಅನ್ಕೊಂಡ್ರೆ ಇದೇನೋ ಇದು? ಕಾಸಿಲ್ಲ ಅಂತ ಯಾಕೆ ಅನ್ಕೊಂತೀಯ? ಅದು ಒಂಥರ ಕ್ಯಾಶೇ. ಮಾರ್ಕೆಟಲ್ಲಿ ಇದ್ರು ಬಜಾರ್ ಬೇಜನ್ ಐತೆ. ಸೂರ್ಯ, ಬೈಯಿಂಗ್ ಫೋನ್ ಮಾಡು. ಬಯ್ಯಂಗ್ ತಾನೆ ಮಾಮ್, ಫೋನ್ ಮಾಡೋಣ ಬಿಡು. ಬೈಯಂಗ್ ಆಮೇಲೆ ಫೋನ್ ಮಾಡೋಣ, ಫಸ್ಟ್ ನಡೀರಿ. ಯಾರೋ ಭಯ್ಯ? ಆಮೇಲೆ ಹೇಳ್ತೀನಿ ಬಾ. ಬಾ ಮಾಮ್ ನೀನು. ಮಚ್ಚಾ, ಸಿಂಬಿ ಸಾಕ ಫಸ್ಟು.
ಪಾರ್ಟಿಗೆ ಫೋನ್ ಮಾಡಿ, ಟೈಮ್ ಆಯಿತು, ಕಲೆಕ್ಟ್ ಮಾಡ್ಕೊಂಬರೋಣ. ಹಲೋ ಹಲೋ ಯಾರು? ಬ್ರೋ, ಅದೇ ಐಟಮ್ ಕಲೆಕ್ಟ್ ಮಾಡ್ಕೊಳೋಣ ಅಂತ ಕಾಲ್ ಮಾಡಿದ್ದೆ. ಹಾಂ, ಬೆಳಿಗ್ಗೆನೆ ಕೊಟ್ವಲ್ಲ. ನಿಮ್ಮ ಹುಡುಗರು ಇಸ್ಕೊಂಡು ಹೋದ್ರಲ್ಲ. ಯಾರು ಹುಡುಗರು ಬ್ರೋ? ಇವಾಗೆ ಕಾಲ್ ಮಾಡ್ತಾ ಇರೋದು ನಾವು. ಏನು ಏನು ಹೇಳ್ತಿದ್ದೀರಾ? ಹ್ಞೂ ಬ್ರೋ, ನಾವ್ಯಾರು ಕಲೆಕ್ಟ್ ಮಾಡಿಲ್ಲ. ಅರ್ಜೆಂಟಾಗಿ ಬೇಕಿತ್ತು ಅಂತ ಬೆಳಿಗ್ಗೆನೆ ಇಸ್ಕೊಂಡು ಹೋದ್ರು. ಇಲ್ಲ ಬ್ರೋ, ಚೆಕ್ ಮಾಡಿ. ಒಂದು ನಿಮಿಷ ಇರಿ, ಫೋನ್ ಮಾಡ್ತೀನಿ. ಓ, ಏಯ್ ಮೋಹಿತ್, ಕಾರ್ ಎತ್ತು. ಏನಪ್ಪ ಇದು? ಲಾಸ್ಟ್ ಲೊಕೇಶನ್ ಇಲ್ಲೇ ತೋರಿಸ್ತಾ ಇದೆ. ಮೋಸ್ಟ್ಲಿ ಮಾಲ್ನ ಎತ್ಕೊಂಡು ಸಿಮ್ನ ಇಲ್ಲೇ ಬಿಸಾಕ್ ಹೋಗಿರ್ಬೇಕು. ಹಲೋ, ಹೇಳ ಮಚ್ಚಿ. ಇದು ಹೋಗ್ತಿದ್ದೀವಿ ಬಾ ಬೇಗ. ಮಚ್ಚ, ಊರಲ್ಲಿ ಇದ್ದೀನಿ. ಯಾಕೆ? ಸ್ವಲ್ಪ ಕೆಲಸ ಇತ್ತು. ಲೋ, ನೀನೇ ಇಲ್ಲ ಅಂದ್ರೆ ನಾವು ಹೋಗೇನೋ ಮಾಡೋದಲ್ಲಿ. ಹೋಗೋ ಮಚ್ಚಿ, ಏನಾಗಲ್ಲೋ. ಲೋ, ಸರಿಯಾಗಲ್ಲ ಮಗ, ನಿಜವಲ್ಲ. ಅರ್ಜೆಂಟ್ ಕೆಲಸ ಇತ್ತು ಮಚ್ಚಿ. ಆಗಲ್ವೋ? ಅದೇನು ಕೆಲಸನೋ? ಸರಿ, ಚಂದನ್ನ ಕರ್ಕೊಂಡೋಗು. ಅವ್ನಿಗೆ ಹೇಳ್ತೀನಿ ಭಯ ಹತ್ರ ಮಾತಾಡೋಕ್ಕೆ. ಸರಿ, ಅಲ್ಲಿ ಹೋಗ್ತೀವಿ, ಫೋನ್ ಮಾಡಿ ಮಾತಾಡೋರ ಹತ್ರ. ಸರಿ ಮಚ್ಚ. ಹಾಂ, ಸರಿ. ಹಲೋ, ಎಲ್ಲಿ ಕನ್ಸೈನ್ಮೆಂಟ್ ಅಮೌಂಟ್ ಬರಲೇ ಇಲ್ಲ? ಇವತ್ತು ಸಂಜೆ ಒಳಗೆ ನನ್ನ ಅಮೌಂಟ್ ನನಗೆ ಬರಬೇಕು. ಅಣ್ಣ ಬಂದರು ನೋಡಿ. ಏನು ಮಾಮ್ ಸ್ಪಾಟ್ ಇದು? ಮಾಮ್, ನಾನು ಇಲ್ಲೇ ಕಾರಲ್ಲಿ ಇರ್ತೀನಿ, ಹೋಗಿ ಬನ್ನಿ. ಸರಿ ಸರಿ, ನೀನು ಇಲ್ಲೇ ಇರು, ನಾವು ಹೋಗ್ಬಿಟ್ಟು ಬರ್ತೀವಿ. ಏ, ನಾನು ಬರಲ್ಲಪ್ಪ. ಆಯ್ತು, ನೀನು ಇಲ್ಲೇ ಇರಪ್ಪ, ನಾವು ಹೋಗಿ ಬರ್ತೀವಿ. ಓಯ್, ಅಲ್ಲೇನು ನೋಡ್ತಿದ್ದೀರಾ? ಅಲ್ಲೋಗಿ. வா மாம், நாங்கள் போகலாம். ಬನ್ನಿ, ಕೂತ್ಕೊಳ್ಳಿ. ಏನೋ ಇದು, ಒಂದು ಚೇರಿತ ಕುತ್ಕೋ ಅಂತವನೇ. ಇನ್ನೊಂದು ಚೇರ್ ಇದೆಯಾ ನೋಡಿಲ್ಲಾದ್ರೆ? ಇಲ್ವಲ್ಲೋ. ಇರಲಿ ಅಣ್ಣ, ಪರವಾಗಿಲ್ಲ, ನಿಂತ್ಕೋತೀವಿ. ಹೌದು, ಎಷ್ಟೋ ಏಜ್ ನಿಮಗೆ? ಎಲ್ಲರಿಗೂ ಆಗಿದೆ ಅಣ್ಣ, 25 ಮೇಲೆ. ನಿಮ್ಮನ್ನೆಲ್ಲ ನೋಡಿದ್ರೆ ಕಾಲೇಜ್ ಹುಡುಗರು ಇದ್ದಂಗಿದ್ದೀರಾ? ಇಲ್ಲ ಅಣ್ಣ, ಕಾಲೇಜ್ ಮುಗಿಸಿ ಕೆಲ್ಸಕ್ಕೆ ಹೋಗ್ತಾ ಇದ್ದೀವಿ. ಸರಿ, ಫೋನಲ್ಲಿ ಹೇಳಿ ತಂದಿದ್ದೀರಾ? ಹೋಗಿ ಚೆಕ್ ಮಾಡ್ಕೊಂಡು ಬಾ. ಅವ್ನು ಬರೋದು 1-2 ನಿಮಿಷ ಲೇಟ್ ಆಗುತ್ತೆ, ನೀವು ಕೂತ್ಕೊಳ್ಳಿ. ಇರಲಿ ಅಣ್ಣ, ಪರವಾಗಿಲ್ಲ. ಎಲ್ಲಿಗೆ ಬಂದೆ ಇರೋ. ಅದೆಲ್ಲ ಜಾಸ್ತಿ ನೋಡೋಕೆ ಹೋಗಬೇಡಿ, ನೀವು ಕೂತ್ಕೊಳ್ಳಿ.
ಹಲೋ. ಹಾಂ, ಹೌದಾ? ಸರಿ, ನಾನು ನೋಡ್ಕೋತೀನಿ. ಸರಿ, ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀರಾ? ಅಣ್ಣ ಎಷ್ಟೋ ಒಂದು ನೋಡಿ ಅಣ್ಣ, ನಿಮ್ಮಿಷ್ಟ. 5 ಕೊಡ್ತೀನಿ. ಏನು 5,000? 5,000 ಅಷ್ಟೇನಾ? ಏನು ಕಾಮಿಡಿ ಮಾಡ್ತಾವನ? ಇಲ್ಲ ಇಲ್ಲ. ಎಷ್ಟೋ ನೋಡಿ ಅಣ್ಣ. ಜಾಸ್ತಿ ಇರುತ್ತೆ. 5 ಲಕ್ಷದ ಮೇಲೆ ₹1 ಕೊಡಲ್ಲ. ಹಾಂ? ಅಯ್ಯೋ 5 ಲಕ್ಷ ಅಂತೂ. ಸರಿ, ಒಂದು 10 ನಿಮಿಷ ನಮ್ಮ ಹುಡುಗ ಕ್ಯಾಶ್ ತಗೊಂಡು ಬರ್ತಾನೆ. ಇರ್ಲಿ ಅಣ್ಣ, ಪರವಾಗಿಲ್ಲ. ಸರಿ ಅಣ್ಣ, ಪರವಾಗಿಲ್ಲ. ಎಲ್ಗುರು ಪಾರ್ಟಿ? ಬರ್ಲಾ? ನಮ್ದೆಲ್ಲ ಇದು ಮಾಮೂಲಿ ಇದ್ದಿದ್ದೆ, ನೀವು ಕೂತ್ಕೊಳ್ಳಿ. ಇರ್ಲಿ ಅಣ್ಣ, ಇಲ್ಲ ಇರ್ಲಿ, ಪರವಾಗಿಲ್ಲ. ಇರ್ಲಿ ಅಣ್ಣ, ಬರ್ತೀವಿ ಅಣ್ಣ. ಬರ್ತೀವಣ್ಣ. ಬರ್ರೋ. ಎಲ್ಲೋ ಬಿಸಿಲು ಹೊಡಿತೈತ್ಲೈ. ತಡಿಯ ನೋಡೋಣ. ತೆಗಿಯೋ ಬೇಗ. ಇರೋ. ಓ ಸೈಕೋ, ಕೊನೆಗೂ ಸಿಕ್ತಲ್ಲೋ. ನೋಡಪ್ಪ ಇಲ್ಲಿ. ಮಾಮ್ ಇಲ್ಲಿ ಪಾಸ್ ಮಾಡು. ಇನ್ನೂ 50 ಬಂಡಲ್ ಇದೆ ಮಾ. ನಡಿ ಮಾ, ಒಳ್ಳೆ ಟ್ರಿಪ್ ಹಾಕೊಂಬರೋಣ, ಫುಲ್ ಜಾಲಿ. ನಾಳೆ ಎಕ್ಸಾಮ್ ಕಣೋ. ಎಕ್ಸಾಮ್ ಬರೀಬೇಕಾ? ಏ ಬ್ರೋ, ಎಕ್ಸಾಮ್ ಹೊಡಿ ಗೋಲಿ. ಆಮೇಲೆ ಬಿಡು, ಇವಾಗ ಏನು ಮಾಡೋಣ ಹೇಳು? ಎಣ್ಣೆ ಹಾಕಣ? ರಾಂಗ್ ನಂಬರ್ ಹಾಕಣ? ಲೋ, ಮತ್ತೆ ರಾಂಗ್ ನಂಬರಾ? Long time, na pampali chitta ಕುಡಿತಿದ್ದ time. Them boys all fix, we made up our mind. My locker ki sketch plan ಹಾಕೊಂಡು batch. I know dog is that about headlines and crime. A gajji biji metal boys all fine. A gamma buchi goggles ಕೈಯಲ್ಲಿ wine. A table ಮೇಲೆ ಹಾಕೊಂಡು boys ಎಲ್ಲ ಶಕ್ಕು. ನಾ ಮಾಡಿದ್ದು illegal ಯಾಕಂದ್ರೆ ನಾವು ಸಾಕು. ನಾ ಮಾಡಿ ಪ್ಲಾನಿಂಗ್ ಕೊಟ್ಟೆ, ನೀನು twist god damn. ನೀ ನೋಡುತ್ತಿದ್ದೆ blank out ಆಗಿ full time. I'm falling for your pretty good beautiful side. ನಿನ್ ಜೊತೆ ನಂದು date ಅದು fix tonight. You came to scenario scene change back. Ningin becket, oh baby I'll buy. Kasidare nakkan different vibe. A vibe on the vibe. ಇವನ್ ಯಾರು ಮಿಡ್ ನೈಟ್ ತನಕ ಕುಂಡಿರ್ಬಿಟ್ಟು ಮಿಡ್ ಡೇಗೆ ಆಫ್ ಆಗವನೆ. ನಾವು ಜೇಬಲ್ ಕಾಸು ಇಟ್ಕೊಂಡು ಈ ಥರ ಅವತಾರಗಳಾಡಿದ್ರೆ ಕಾಸು ಕಳ್ಕೊಳೋದು ಫಿಕ್ಸು. ಯಾವ್ದಾದ್ರು ಬ್ಯಾಂಕಿಗೆ ಡೆಪಾಸಿಟ್ ಮಾಡೋದು ಬೆಸ್ಟು ನೋಡು. ಹಲೋ ಸರ್, ನಾವು HDFC ಬ್ಯಾಂಕಿಂದ ಕಾಲ್ ಮಾಡ್ತಾ ಇರೋದು. ಏನು ಸರ್ವಿಸ್ ಆಗಬೇಕಾಗಿತ್ತು? ನಮ್ಮದು ಅಮೌಂಟ್ ಸ್ವಲ್ಪ ಡೆಪಾಸಿಟ್ ಆಗಬೇಕಾಯಿತು. ಓಕೆ ಸರ್, ಎಷ್ಟು ಸರ್ ಅಮೌಂಟು? 4.5 lakhs ಸರ್. ಸರ್, ಅದು ದೊಡ್ಡ ಅಮೌಂಟ್ ಆಗಿರೋದ್ರಿಂದ ನೀವು ಬ್ಯಾಂಕಿಗೆ ಬಂದು ಮ್ಯಾನೇಜರ್ ಹತ್ರ ಮಾತಾಡಬೇಕಾಗುತ್ತೆ. ಮ್ಯಾನೇಜರಾ? Manager, bank manager problem. I'm a teenager, ನನಗಿಲ್ಲ ಯಾವ ಟೆನ್ಷನ್. ಹೇಳಿಲ್ಲ ಬೇಕಿತ್ತ permission. I just gonna take it out with your permission. Manager, bank manager problem. I'm a teenager, ನನಗಿಲ್ಲ ಯಾವ ಟೆನ್ಷನ್. ಹೇಳಿಲ್ಲ ಬೇಕಿತ್ತ permission. I just gonna take it out with your permission. ಕೇಳಚಿನ ಕುತುಮಿನ ಕೊಡಿಸ್ತೀನಿ ಕೇಳಿದಿನ ಪ್ರಸವಿನ ಕೆಸಜಿನ ಸೆಟಲ್
ಬೇಕಂದ್ರೆ ಸೆರಗಾಸ್ಬೇಕು ನಮ್ ನೋಟ್ ಉರ್ಕೊಳ್ಳೋರಿನ್ನ ತೋರ್ಸ್ಬೇಕು ಲಾಂಗ್ ಟೈಮ್ ನಮ್ಮ ಪಬ್ಬಲ್ಲಿ ಚಿತ್ತ ಕುಡಿದಿದ್ದೆ ಟೈಮ್ ನಮ್ಮ ಬಾಯ್ಸ್ ಎಲ್ಲ ಫಿಕ್ಸ್ ಮೇಡ್ ಅಪ್ ಮೈಂಡ್ ನನ್ನ ಲಾಕರ್ಗೆ ಸ್ಕೆಚ್ ಪ್ಲಾನ್ ಹಾಕೊಂಡು ಬ್ಯಾಚ್ ಆ ನೋಡೋಕೆ ಸ್ಟಾರ್ಟ್ ಅಪ್ ಡೆಡ್ ಲೈನ್ಸ್ ಅಲ್ಲಿ ಕ್ರೈಮ್ ಆ ಗಜ್ಜಿ ಬಿಚ್ಚಿ ಮೀಟರ್ ಬಾಯ್ಸ್ ಎಲ್ಲ ಫೈನ್ ಆ ಕ್ಯಾಮ ಬುಚ್ಚಿ ಗಾಗಲ್ಸ್ ಕೈಯಲ್ಲೇ ವೈನ್ ಆ ಟೇಬಲ್ ಮೇಲೆ ಹಾಕು ನಮ್ಮ ಬಾಯ್ಸ್ ಎಲ್ಲ ಶಾಕು ನಾವು ಮಾಡಿದ್ದಿಲ್ಲಿ ಕಲ್ಯಾಕಂದೆ ನಾವು ಸಾಯ್ ನಾ ಮಾಡಿದ ಪ್ಲಾನಿಗೆ ಕೊಟ್ಟೆ ನೀನು ಟಿಸ್ಟ್ ಗಾಡ್ ಡ್ಯಾಮ್ ನೀನು ನೋಡುತ್ತಿದ್ದ ಬ್ಲ್ಯಾಂಕ್ ಔಟ್ ಆಗಿ ಫುಲ್ ಟೈಮ್ I'm falling for your pretty good beautiful side ನಿನ್ ಜೊತೆ ನಂದು ಡೇಟ್ ಅದು ಫಿಕ್ಸ್ ಟು ನೈಟ್ You came to see scenario scene change by ನಿಂಗೇನ್ ಬೇಕೇಳ್ oh baby I'll buy ಕಾಸಿದ್ದಾರೆ ನಾಕೊಂದ್ different vibe a vibe on the vibe ಏನೇ ಭಾನುವಾರನೂ ಕೆಲಸ ಮಾಡ್ತಿದ್ಯಾ? ಹೋಗೋ. ಲೇ ಅಕ್ಕ, ಇವತ್ತು ಸಂಡೇ, ಇವತ್ತಾದರೂ ಹೊರಗೋಗಿ ಯಾಕೆ ಇಷ್ಟೊಂದು ಕೆಲಸ ಮಾಡ್ತೀಯಾ? ನಿನಗೆ ಗೊತ್ತಾಗಲ್ಲ, ಸುಮ್ಮನಿರು. ಏನದು ಹೇಳಕ್ಕ? ಏನಿಲ್ಲ ಅನ್ನಲ್ಲ. ಹೇಳಕ್ಕ, ನನಗೂ ಸ್ವಲ್ಪ ಹೊರಗಿದೆಲ್ಲ ಗೊತ್ತಾಗುತ್ತೆ. ಮೊನ್ನೆ ಒಂದು 4 ಜನ ಕಾಲೇಜ್ ಹುಡುಗರು ಡ್ರಗ್ ಡೀಲರ್ಸ್ ಜೊತೆ ಓಡಾಡ್ತಿದ್ರಂತೆ. ಪೊಲೀಸವ್ರು ನೋಡಿದ್ರೆ ಇಬ್ಬರನ್ನೂ ಎತ್ತಾಕೊಂಡೋಗಿ ಒಳಗಾಕಿದ್ದಾರೆ. ಈ ಹುಡುಗರು ಹೇಳ್ತಿದ್ದಾರೆ ನಮಗೂ ಅವ್ರಿಗೂ ಏನೂ ಸಂಬಂಧ ಇಲ್ಲ ಅಂತ. ಬಟ್ ಆ ಡ್ರಗ್ ಡೀಲರ್ಸ್ ಇಲ್ಲ ಇವ್ರು ನಮ್ಮ ಹುಡುಗ್ರೆ ಅಂತ ಹೇಳಿದ್ದಾರೆ. ಸೊ ಈ ಪೊಲೀಸವ್ರಿಗೆ ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ಗೊತ್ತಾಗದೆ ಇಬ್ಬರನ್ನೂ ಕಸ್ಟಡಿಗೆ ತಗೊಂಡಿದ್ದಾರೆ. ಅಲ್ಲಕ್ಕ, ಹುಡುಗರು ಏನಾದರೂ ಡ್ರಗ್ಸ್ ತಗೊಂಡಿದ್ರಾ? ಟೆಸ್ಟಿಗೆ ಕೊಟ್ಟಿದ್ದಾರೆ. ಅದರಲ್ಲೂ ಇವ್ರೇನು ಡ್ರಗ್ಸ್ ಕನ್ಸ್ಯೂಮ್ ಮಾಡಿಲ್ಲ ಅಂತಲೇ ಬಂದಿದೆ. ಬಟ್ ಆ ಡ್ರಗ್ ಡೀಲರ್ಸ್ ಕೊಟ್ಟಿರೋ ಒಂದು ಸ್ಟೇಟ್ಮೆಂಟಿಂದ ಯಾವ ಕೇಸಲ್ಲಿ ಬೇಕಿದ್ರೂ ಗೆಲ್ಬಹುದು. ಬಟ್ ಈ ಡ್ರಗ್ಸ್ ಅಂತ ಬಂದರೆ ಮಾತ್ರ ತುಂಬ ಕಷ್ಟ. ಅಕ್ಕ, ಸರಿ ಬಿಡು. ಈ ಥರ ಹತ್ಕೊಂಡು ಕೂತ್ಕೊಂಡ್ರೆ ಬಂದಿರೋ ಪ್ರಾಬ್ಲಮ್ ಏನಾದರೂ ಸಾಲ್ವ್ ಆಗುತ್ತಾ? ಒಂದು ಕೆಲಸ ಮಾಡಿ, ಆ ಬ್ಯಾಗಲ್ಲಿಟ್ಟಿದ್ದೀರೋ ತೊಗೊಬಂದು ನನಗೆ ಕೊಡಿ. ನನಗೆ ಗೊತ್ತಿರೋರು ಕೆಲವ್ರು ಇದ್ದಾರೆ, ಅವ್ರ ಹತ್ರ ಮಾತಾಡಿ ನೋಡ್ತೀನಿ. ನಿಮಗೂ ಅದಕ್ಕೂ ಏನೂ ಸಂಬಂಧ ಇಲ್ಲ ಅಂತ ಏನೋ ಒಂದು ಮಾಡೋಣ. ಟೆನ್ಷನ್ ತೊಗೋಬೇಡ, ಆ ಬ್ಯಾಗ್ನ ತೊಗೊಬಂದು ನನಗೆ ಕೊಡು. ಸರಿ ಅಕ್ಕ, ಈಗಲೇ ನಾನು ತಗೊಂಡು ಬರ್ತೀನಿ. ಈಗಲೇ ಏನೂ ಬೇಡ, ಬೆಳಗ್ಗೆ ತೊಗೋಬಾ, ಆರಾಮಾಗಿ ಹೋಗಿ ಮಲ್ಕೊ. ಇಲ್ಲಕ್ಕ, ಪ್ಲೀಸ್ ಅಕ್ಕ, ನಂಗೆ ಆಗಲ್ಲಕ್ಕ. ಈಗಲೇ ಹೋಗ್ತೀನಿ ಅಕ್ಕ ತರುಣ್ ಮನೆಗೆ. ಸರಿ, ಹೋಗಿ ತೊಗೊಂಬಾ. ಆಯಿತು, ಫೋನ್ ಇಡೋ. ಏನು ಮಾಮ್ ಈ ಥರ ಕಾರ್ಡ್ ಬಿದ್ದುಬಿಟ್ಟಿದೆ? ನನ್ನ ನೋಡಿದ್ರೆ ಟೆನ್ಷನ್ ಆಗ್ಬಿಡ್ತೀಯ ಮಾಮ್. ಇಲ್ಲಿ ನೋಡಿಲ್ಲಿ. ಏನ್ ದೌತಾವ್ರೆ ಈ ಕಡೆ? ಏನೋ ನಿಂದು. ಏಯ್, ಇವನ್ ಯಾರು? ಯಾವಲ್ಲ ಕುಡಿದು ಪಾಸ್ಕೊಂಡ್ಬಿಡ್ತಾರೆ. ತರುಣ್, ಒಂಚೂರು ಬಾರೋ, ನಿನ್ನ ಹತ್ರ ಮಾತಾಡೋದಿದೆ. ಬಾರಲ್ಲ. ಇರಪ್ಪ, ಗೇಮ್ ಆಡ್ತೀನಿ. ಗೇಮ್ ನೀನೇ ವಿನ್ನರ್. ಬಾರಲ್ಲೋ. ಸುಮ್ನಿರೋ ನೀನು, ಬಾರೋ. 5 ನಿಮಿಷ ಬಂದೆ. ಏನಾಯ್ತು? ಲೋ, ಅದೊಂದು ದೊಡ್ಡ ಯಾಕೋ?
ಏನು ಆಟ ಆಡ್ತಾ ಇದೆಯಾ? ಇಷ್ಟು ಭಯ ಇದ್ರೆ ನಮ್ಮ ಜೊತೆ ಏನಕ್ಕೆ ಸೇರಕ್ಕೋದೆ? ಅಕ್ಕನಿಗೆ ವಿಷಯ ಗೊತ್ತಾಯ್ತು. ಏನು ನೀನು ನಿಮ್ಮ ಅಕ್ಕ ಇಬ್ಬರು ಸೇರ್ಕೊಂಡು ನಮ್ಮ ಜೈಲಿಗೆ ಕೂರಿಸ್ಬೇಕಂತ ಇದ್ದೀರಾ? ನಿಮ್ಮ ಅಕ್ಕಂಗೆ ಹೇಳೋಗಿನ ಮುಂಚೆ ನಮ್ಮ ಹತ್ರ ಒಂದು ಮಾತು ಕೇಳಬೇಕಂತ ಗೊತ್ತಾಗಿಲ್ಲ. ಅದು ಹಂಗಲ್ವೋ. ಫ್ರೆಂಡು ಅನ್ನೋ ಒಂದೇ ಕಾರಣಕ್ಕೆ ಸುಮ್ಮನೆ ಇದ್ದೀನಿ. ಅರ್ಥ ಮಾಡ್ಕೊಳ್ಳು ಸಿಚುವೇಶನ್ನ. ಸಿಚುವೇಶನ್ ನೀನು ಅರ್ಥ ಮಾಡ್ಕೋ. ಆಲ್ರೆಡಿ ಒಂದು ಪ್ಯಾಕೆಟ್ನ ಪುಷ್ ಮಾಡಿ ಅಮೌಂಟ್ ಇಸ್ಕೊಂಡಿದ್ದೀವಿ. ಹೌದು, ಪೊಲೀಸ್ ಹತ್ರ ಹೋಗಿ ಏನಂತ ಹೇಳ್ತೀರಾ? ಹಾಂ ಸರ್ ತಗೊಳ್ಳಿ ಸರ್, 30 ಪ್ಯಾಕೆಟಲ್ಲಿ ನಾವೊಂದು ಪ್ಯಾಕೆಟ್ ಖಾಲಿ ಮಾಡಿಬಿಟ್ಟಿದ್ದೀವಿ ಅಂತೀಯಾ? ಅದು ಹಂಗಲ್ಲ. ಸುಮ್ಮನೆ ನಿಮ್ಮ ಅಕ್ಕಂಗೆ ಫೋನ್ ಮಾಡಿ ಬ್ಯಾಗ್ ವಾಪಸ್ ಕೊಟ್ಟಾಯ್ತಂತ ಹೇಳು. ಇನ್ನೊಂದು ಸಲ ಹಿಂಗೆ ಮಾಡಿದ್ರೆ ಫ್ರೆಂಡು ಅಂತಾನೂ ನೋಡಲ್ಲ. ಇವತ್ತು ನೀನೆಲ್ಲೂ ಹೋಗೋದು ಬೇಕಾಗಿಲ್ಲ. ನಿಮ್ಮ ಅಕ್ಕಂಗೆ ಫೋನ್ ಮಾಡಿ ನಾನು ಹೇಳ್ದಂಗೆ ಹೇಳು, ಇಲ್ಲೇ ಮಲ್ಕೋ. ಅಯ್ಯೋ 2 ಗಂಟೆನಾ? ವಿಷ್ಣು, ಏ ವಿಷ್ಣು, ಎದ್ದೇಳು, 2 ಗಂಟೆ ಆಯಿತು, ಕೆಳಗಡೆ ಹೋಗಿ ಮಲ್ಕೊಳ್ಳೋಣ. ಈ ಬಾಡಿ ಎದ್ದೇಳು. ಅವ್ನು ಎದ್ದು ಬರೋ ಥರ ಕಾಣಿಸ್ತಾ ಇಲ್ಲ, ಬಾ ಹೋಗಿ ಮಲ್ಕೊಳ್ಳೋಣ. ಏನೋ ಸೌಂಡು. ಅಲ್ಲ, ಇಷ್ಟೊತ್ತಲ್ಲಿ ಯಾರಿರ್ತಾರೆ ಗೊತ್ತಿಲ್ಲ. ಬಾ ಹೋಗಿ ನೋಡೋಣ. ಹೋಗಿ ಎಲ್ಲರನ್ನೂ ಕರ್ಕೊಂಡು ಬಾ. ಲವ್, ಏನಾಯ್ತು? ಯಾರು ನೋಡ್ತಾ ಇದ್ದಾರೋ? ತುಂಬ್ಸು ಬೇಗ, ವಾಪಸ್ ಹಾಕು, ಬೇಗ ಬೇಗ ಹಾಕೋ, ಒಳಗೆ ಹಾಕೋ, ಬೇಗ ಹಾಕೋ. ಇಲ್ಲ, ಹಿಂಗಾದ್ರೆ ಆಗಲ್ಲ. ಕೊಟ್ಬಿಡೋಣ, ವಾಪಸ್ ಕೊಟ್ಬಿಡೋಣ. ಯಾಕೆ ಬ್ರೋ? ಇನ್ನೇನು ಮಚ್ಚ, ಇನ್ನೊಂದು ಮಕ್ಕಳು ಈ ಥರ ಮಾಡ್ತಾ ಇದ್ದು ಗೊತ್ತಿದ್ರೆ ನಾನು ದರಿದ್ರ ಮನೆಗೆ ತರ್ತಾ ಇರಲಿಲ್ಲ. ಹೋಗ್ಲಿ ಬಿಡತ್ತಿರೋ, ನಾನು ಅಷ್ಟೇಲಿ ಏನೋ ಆಯ್ತು ಲೋ. ಇವತ್ತು ನೀನು ಮಾಡಿದ್ಯಾ, ನಾಳೆ ಅವ್ನು ಮಾಡ್ತಾನೆ, ಆಮೇಲೆ ಇವ್ನು ಮಾಡಲ್ಲ, ನಾನು ಮಾಡಲ್ಲ ಅಂತ ಏನು ಗ್ಯಾರಂಟಿ? ಅದಿಲ್ಲಿರೋವರೆಗೂ ನೆಮ್ಮದಿಯಾಗಿ ನಿದ್ದೆನೂ ಮಾಡೋಕ್ಕಾಗಲ್ಲ. ವಾಪಸ್ ಕೊಟ್ಬಿಡೋಣ. ಲೋ, ನಾನು ಆಗಲೇ ಹೇಳಿದೆ ಪೊಲೀಸ್ಗೆ ಕೊಟ್ಬಿಡೋಣ ಅಂತ. ಪೊಲೀಸವ್ರು ಕೊಟ್ಟರೆ ಆಗೋ ವಿಷಯ ಅಲ್ಲ ಬ್ರೋ ಇದು. ನಾನೇ ಮಾಡ್ತೀನಿ, ಅವ್ರಿಗೆ ಫೋನ್ ಮಾಡ್ತೀನಿ. ಒಂದು ಪ್ರೈಸ್ ಅಮೌಂಟ್ ಕೇಳಿದ್ರೆ ಕೊಡ್ತಾರೆ. ನಾವು ಅವ್ರಿಗೆ ಮಾಲ್ ಕೊಡೋಣ, ಅವ್ರು ನಮ್ಗೆ ಅಮೌಂಟ್ ಕೊಡ್ತಾರೆ. ಹಂಚ್ಕೊಂಡು ಸುಮ್ಮನಾಗ್ಬಿಡೋಣ. ಇನ್ನು ವಿಷಯನೇ ಬೇಡ. ವಿಶಾಲ್, ಅವ್ರ ನಂಬರ್ ಕೊಡು. ಹಲೋ. ಹಲೋ, ಯಾರು? ಬ್ರೋ ಅದೇ ಅವ್ರು ಪೆನ್ ಡ್ರೈವ್ ಇಸ್ಕೊಳಕ್ಕೆ ಬಂದಿದ್ನಲ್ಲ. ಎಲ್ಲೋ? ಯಾರು? ಅದೇ ಆ್ಯಸೋಲ್ ನನ್ನ ಮಕ್ಕಳು ನಮ್ಮ ಹತ್ರನೇ ಆಟ ಆಡ್ತಿದ್ದಾರಲ್ಲ, ಅವರೇ. ಓ, ಯಾಕೆ ಬ್ರೋ, ಏನೋ ತುಂಬ ಉರ್ಕೊಂಡಂಗಿದ್ದೀರಾ? ಹಲೋ, ಎಲ್ಲಿದ್ದೀರಾ? ಏನಿಲ್ಲ ಬ್ರೋ, ನಿಮ್ಮ ಮಾಲು, ನಂಬರು ಮತ್ತು ನಿಮ್ಮ ಫೋಟೋ ಎತ್ಕೊಂಡು ಇಲ್ಲೇ ಪೊಲೀಸ್ ಸ್ಟೇಷನ್ ಕೊಡೋಣ ಅಂತ ಹೋಗ್ತಾ ಇದ್ದೆ. ಸರಿ, ನಿಮ್ಗೇನು ಬೇಕು? ಅದು ನಿಮಗೆ ನಿಮ್ಮ ಮಾಲ್ ಕೊಡ್ತೀವಿ. ನಮಗೊಂದು ಜಾಸ್ತಿ ಕೇಳಲ್ಲ, ಒಂದು 20 ಲಕ್ಷ ಕೊಡಿ. ಸರಿ, ಎಲ್ಲಿ ಬರ್ಬೇಕು ಹೇಳಿ, ಬರ್ತೀವಿ. ಲೊಕೇಶನ್ನು ಬೆಳಗ್ಗೆ ನಾನೇ ಹೇಳ್ತೀನಿ. ಬ್ಯಾಗ್ ತರಲ್ಲ, ನಮ್ಗೆ ಹೆಂಗೆ ಕಾರ್ಡ್ ರೀಡರ್ ಲೊಕೇಶನ್ ಸಿಕ್ತೋ ಅದೇ ಥರ ನಿಮಗೂ ಸಿಗುತ್ತೆ. ಸರಿ, ಮಾಲ್ ತೊಗೊಂಬನ್ನಿ, ಕ್ಯಾಶ್ ತಾನೇ ನಾನು ಕೊಡ್ತೀನಿ. ಹಾಂ ಬ್ರೋ, ಬರುವಾಗ ಒಬ್ಬರೇ ಬರಬೇಕು. ಲೊಕೇಶನ್ ನಾನೇ ಹೇಳ್ತೀನಿ, ಬರುವಾಗ ಒಬ್ಬರೇ ಬರಬೇಕು. ಜೊತೇಲಿ ಯಾರು ಬಂದರು ಅಂದರೆ ಮಾಲ್ ಸೀದಾ ಸ್ಟೇಷನ್ಗೆ ಹೋಗುತ್ತೆ. ಸರಿ, ನೀವು ಹೇಳ್ದಂಗೆ ಆಗಲಿ.
ಹಲೋ, ಕಳಿಸಿರೋ ಲೊಕೇಶನಲ್ಲಿ ಇದ್ದೀನಿ, ನೀವೆಲ್ಲಿದ್ದೀರಾ? ಮುಂದೆ ದೇವಸ್ಥಾನ ಇದೆಯಲ್ಲ, ಆ ದೇವಸ್ಥಾನ ರೈಟ್ ಬನ್ನಿ. ಓ, ದೇವಸ್ಥಾನನಾ? ಸರಿ, ಬಂದೆ. ಇಲ್ಲಿ ಇಲ್ಲಿ ಬಿಡ್ರೋ. ಯಾರೋ ನೀವೆಲ್ಲ? ಹೆಂಗಿತ್ತು ಸರ್ಪ್ರೈಸ್? ನೀನು ಕಳಿಸಿರೋ ಲೊಕೇಶನ್ಗೆ ನಮ್ಮ ಹುಡುಗರು ನಿನ್ಕಿಂತ ಮುಂಚೆ ಹೆಂಗೆ ಬಂದರು ಅಂತ ಯೋಚನೆ ಮಾಡ್ತಿದ್ಯಾ? ಗೊತ್ತಾಗಬೇಕಾ ನಿನಗೆ? ಮಾಲ್ ನೋಡಿ ದುಡ್ಡಿನ ಆಸೆನಾ? ಅದನ್ನೇನು ಚಾಕ್ಲೇಟ್ ಅನ್ಕೊಂಡೇನೋ ನಿಮ್ಮಂಥ ಬಚ್ಚಗಳ ಹತ್ರ ಇರೋಕ್ಕೆ? ಸರ್ಪ್ರೈಸ್ ಸಾಕು, ನಿನಗೆ ಹೆಂಗೆ ಬಂದ್ವಿ ಅಂತ ಗೊತ್ತಾಗಬೇಕಾ? ಹಲೋ ಹಲೋ, ಯಾರು? ಬ್ರೋ, ಅದೇ ಪೆನ್ ಡ್ರೈವ್ ಇಸ್ಕೊಂಡಿದ್ರಲ್ಲ, ಅವ್ರ ಫ್ರೆಂಡ್ ನಾನು. ಹಾಂ, ಹೇಳು. ಬ್ರೋ, ಅವ್ರು ನಾಳೆ ಯಾವ ಲೊಕೇಶನಿಗೆ ಕರೀತಾರೆ ಅನ್ನೋದು ನನಗೆ ಗೊತ್ತು. ನೀವು ಅಂದರೆ ನಿಮ್ಗೆ ಲೊಕೇಶನ್ ತಿಳಿಸೋಣ ಅಂತ ಕಾಲ್ ಮಾಡಿದೆ. ಸರಿ, ನಿಂಗೆಷ್ಟು ಬೇಕು? ಬ್ರೋ, ಅವನಿಗೆ ಎಷ್ಟು ಕೊಡ್ತೀರೋ ಅದ್ರಲ್ಲಿ ಅರ್ಧ ಕೊಡ್ರಿ ಸಾಕು, ಜಾಸ್ತಿ ಏನು ಕೇಳಲ್ಲ. ಸರಿ. ಫ್ರೆಂಡ್ಶಿಪ್ ದುಡ್ಡಿನ ಮುಂದೆ ಯಾವ ಫ್ರೆಂಡ್ಶಿಪ್ ಬರಲ್ಲ ಮರಿ. ಮರ್ಯಾದಿಂದ ಹೇಳು, ಎಲ್ಲಿದೆ? ಚೆಕ್ ಮಾಡು. ಏಯ್, ನೀನು ನನ್ನ ಹತ್ರ ಇರು. Boss, the card is empty, boss. Boss! Shit! ಹಲೋ ಕಿರಣ್. ಹೇಳೋ, ಏನಾಯ್ತಾ? ನೀನು ಹೇಳ್ದಂಗೆ ನೈಟ್ 2 ಕಾರ್ಡ್ ಎತ್ಕೊಂಡೋಗಿದ್ದೆ. ಒರಿಜಿನಲ್ ಒಂದು ಕಡೆ, ಡೂಪ್ಲಿಕೇಟ್ ಒಂದು ಕಡೆ ಇಟ್ಟಿದ್ದೆ. ಓಕೆ. ಅವ್ರೇನಾದ್ರು ಅಮೌಂಟ್ ಕೊಟ್ಟಿದ್ರೆ ಒರಿಜಿನಲ್ ಕೊಡೋಣ ಅಂದ್ಕೊಂಡೆ. ಹಾಂ. ಓಹ್, ಮೋಸ ಮಾಡ್ಬಿಟ್ರು. ಏನಾಯ್ತೋ? ಫುಲ್ ಅಟ್ಯಾಕ್ ಮಾಡ್ಬಿಟ್ರು. ಹೌದಾ? ನೀನು ಸೇಫ್ ಆಗಿದ್ಯಾ? ಹ್ಞೂ. ಅದಕ್ಕೆ ಕಣೋ ಹೇಳೋದು, ಈ ಅಡ್ದಾರಿ ಎಲ್ಲ ನಮ್ಗೆ ಬರಲ್ಲ ಅಂತ. ಸರಿ, ನೀನು ಮನೆಗೆ ಸೇಫಾಗಿ ಹೋಗು, ನಾನು ಹೋಗಿ ಬ್ಯಾಗ್ ತೊಗೊಂಬರ್ತೀನಿ. ಇಬ್ಬರು ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಕೊಟ್ಬಿಡೋಣ.